ನನ್ನ ಪ್ರೀತಿಯ ನೆಚ್ಚಿನ ಕಾರ್ಮಿಕ ಬಂಧುಗಳೇ, ಇವತ್ತಿನ ದಿನ ದಾಸರಳ್ಳಿ ಇಂಡಸ್ಟ್ರೀಸ್ ಅಂದರೆ ಗಾರ್ಮೆಂಟ್ಸ್ನಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಇದು ದೌರ್ಜನ್ಯ. ಏಕೆಂದರೆ ಎಲ್ಲೋದ್ರೂ PF ಕಟ್ತಾ ಇಲ್ಲ, ESI ಇಲ್ಲ, ಸೆಟ್ಲ್ಮೆಂಟ್ ಕೊಡ್ತಾ ಇಲ್ಲ, ಗ್ರಾಜ್ಯುಟಿ ಕೊಡ್ತಾ ಇಲ್ಲ, ಬೋನಸ್ ಕೊಡ್ತಾ ಇಲ್ಲ ಮತ್ತು ಸ್ವಚ್ಛತೆ ಇಲ್ಲ. ಇಂಪಾರ್ಟೆಂಟು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಮಹಿಳೆಯರಿಗೆ ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಕಾಪಾಡಿ ಅಂತ ನಾವು ಕನ್ನಡಿಗರು ಎಷ್ಟು ಸಲ ಹೇಳಿದ್ರು ಸ್ವಚ್ಛತೆ ಇಲ್ಲ. ಈಗ 2 ತಿಂಗಳಾಗಿದೆ, ಆಲ್ಮೋಸ್ಟ್ 2 ತಿಂಗಳು ಇದು ನಡೀತಾ ಇದೆ ರನ್ನಿಂಗು. ಪೇಮೆಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ? ಲಾಭ ಬರ್ದಂಗೆ ಕಂಪ್ನಿ ನಡೆಯುತ್ತಾ? ಲಾಭ ಬರುತ್ತೆ ತಾನೆ. ಕಂಪ್ನಿಯಲ್ಲಿ ಲಾಭ ಬರ್ದಂಗೆ ಯಾವ ಫ್ಯಾಕ್ಟ್ರಿನೂ ಮಾಡಲ್ಲ. ಲಾಭ ಬಂದಿದ್ದು ವರ್ಕರ್ಸ್ಗಳಿಗೆ ಏನಕ್ಕೆ ಪೇಮೆಂಟ್ ಕೊಡ್ತಾ ಇಲ್ಲ? ಯಾಕೆ ಡ್ಯೂ ಮಾಡಬೇಕು? ನಮ್ಮ ಕಾರ್ಮಿಕರು ವಲಸೆ ಬಂದಿರೋಂಥ ಕಾರ್ಮಿಕರು ಎಲ್ಲಿಂದ ಬಂದಿದ್ದಾರೆ? ವಲಸೆಯಿಂದ ಬಂದಿದ್ದಾರೆ. ಇಲ್ಲಿ ಬಾಡಿಗೆ ಕಟ್ಟಿಲ್ಲ ಅಂದರೆ ಆಚೆ ತೆಗೆದು ಪಾತ್ರೆ ಸಾಮಾನುಗಳಿಗೆ ಹಾಕ್ತಾರೆ ಓನರ್ಗಳು. ರೇಷನ್ ಅಕೌಂಟಲ್ಲಿ ತರ್ತಾರೆ, ಅಂಗಡಿ ಅಕೌಂಟಲ್ಲಿ. ಅವ್ರಿಗೆ ಕಟ್ಟಿಲ್ಲ ಅಂದರೆ ಅವ್ರು ರೇಷನ್ ಕೊಡಲ್ಲ. ಮಕ್ಕಳು ಫೀಸ್ ಕಟ್ಟಬೇಕು. ಯಾರು ಕಟ್ತಾರೆ? ಮಕ್ಕಳು ಫೀಸ್ ಕಟ್ಟಿಲ್ಲ ಅಂದರೆ ಅಲ್ಲಿ ಕಳಿಸ್ತಾರೆ. ತುಂಬ ಪ್ರಾಬ್ಲಮ್ ಇದೆ. ಇದು ಸುವರ್ಣ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೇಶವ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನು ಮುಂದೆ ಇಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರ ಗಾರ್ಮೆಂಟ್ಸ್ಗಳಲ್ಲಿ, ಪ್ರತಿಯೊಂದು ಗಾರ್ಮೆಂಟ್ಸ್ಗಳಲ್ಲಿ ತೊಂದರೆ ಇದೆ. PF ಕಟ್ತಾ ಇಲ್ಲ. ಜಾಬರ್ ಯೂನಿಟ್ಗಳು ತುಂಬಾನೇ ಇದೆ. ಜಾಬರ್ ಯೂನಿಟ್ಗಳಲ್ಲಿ PF ಇಲ್ಲ, ESI ಇಲ್ಲ, ಒಂದು ಸ್ವಚ್ಛತೆ ಇಲ್ಲ. ಇದನ್ನ ಕೂಡಲೇ ಸಂತೋಷ್ ಲಾಡ್ ಸಾಹೇಬ್ರು ಗಮನಕ್ಕೆ ತರ್ತೀವಿ. ಅವರು ದಯವಿಟ್ಟು ನಮ್ಮ ಪೀನೆ ಇಂಡಸ್ಟ್ರಿ ದಾಸರಳ್ಳಿಲಿ ಇದನ್ನು ಮುನ್ನೆಚ್ಚರಿಕೆಯಿಂದ ಗಮನ ವಹಿಸಿ ಇದನ್ನು ತನಿಖೆಗೆ ತಗೋಬೇಕು ಅಂತ ಪ್ರತಿಯೊಂದರಲ್ಲೇ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕನ್ನಡಿಗ, ಜೈ ಸುವರ್ಣ ಕರ್ನಾಟಕ.